ತನ್ನ ಪಾಡಿಗಿದ್ದ ಹಳ್ಳಿ ಹುಡುಗಿ ಮೊನಾಲಿಸಾ ಬದುಕೆ ಬದಲಾಯ್ತಾ? ಮೇಕ್ ಓವರ್ ಸಿನಿಮಾ ಆಫರ್, ಅಪಾರ ಅಭಿಮಾನಿ ಬಳಗ. ಚಿಕ್ಕ ವಯಸ್ಸಿಗೆ ಸೆಲೆಬ್ರಿಟಿ, ಯಾಮಾರಿದ್ರೆ ಅಪಾಯ. ಕರ್ನಾಟಕದಲ್ಲೂ ಇದೇ ರೀತಿ ಫೇಮಸ್ ಆದವನ ದುರಂತ ಅಂತ್ಯ ನೆನಪಿಸಿದೆಯಾ? ಮುಗ್ಧೆ ಮೊನಾಲಿಸಾಳ ನೆಮ್ಮದಿ ಕೆಡಿಸದಿರಲಿ ಬಣ್ಣದ ಲೋಕ. ಇದೇ ಹೊತ್ತಿನ ವಿಶೇಷ, ಮೊನಾಲಿಸಾ ಜೋಪಾನ. ಬಣ್ಣ ಬಣ್ಣದ ಲೋಕ. ಇದನ್ನ ಬರೀ ಸಿನಿಮಾ ರಂಗಕ್ಕಷ್ಟೇ ಹೇಳ್ತಾ ಇಲ್ಲ, ಇಡೀ ಜಗತ್ತೇ ಒಂದು ರೀತಿಯಲ್ಲಿ ಬಣ್ಣದ ಲೋಕ. ಇಲ್ಲಿ ಯಾಮಾರಿದ್ರೆ ಬದುಕು ಕಷ್ಟ. ಆದ್ರೆ ವಿಚಿತ್ರ ಅಂದ್ರೆ ಯಾಮಾರೋವರೆಗೂ ಕೂಡ ಅದು ಗೊತ್ತೇ ಆಗಲ್ಲ. ಇವತ್ತು ಈ ರೀತಿ ಯಾಕಾಗಿ ಹೇಳ್ತಾ ಇದ್ದೀವಿ ಅಂತ ನೀವು ಅಂದ್ಕೊಳ್ತಾ ಇರಬಹುದು. ಇವತ್ತು ನಾವು ನಿಮಗೆ ಕೇವಲ ಒಂದೇ ವಾರದಲ್ಲಿ ಸೆಲೆಬ್ರಿಟಿಯಾದ ಮೊನಾಲಿಸಾ ಬಗ್ಗೆ ಹೇಳ್ತಾ ಇದ್ದೀವಿ. ಕುಂಭಮೇಳ ಅನ್ನೋ ಧಾರ್ಮಿಕ ಮಹಾಪರ್ವದಲ್ಲಿ ರುದ್ರಾಕ್ಷಿ ಮಾಲೆ ಮಾರೋಕೆ ಬಂದ ಹಳ್ಳಿ ಹುಡುಗಿ ಮೊನಾಲಿಸಾ ಬಾಳಲ್ಲಿ ಈಗಾಗಲೇ ಅಪಾಯದ ಸುಳಿವು ಸಿಕ್ಕಂಗಿದೆ. ಇದರ ಜೊತೆಗೆ ಸಿನಿಮಾ ಲೋಕ ಆಕೆಯನ್ನ ಕೈ ಬೀಸಿ ಕರಿತಾ ಇದ್ದು, ಮುಗ್ಧೆ ಮೊನಾಲಿಸಾ ಪ್ರತಿಯೊಂದು ಹೆಜ್ಜೆಯನ್ನ ಎಚ್ಚರಿಕೆಯಿಂದಲೇ ಇಡಬೇಕಾಗಿದೆ. ಈ ರೀತಿ ಯಾಕೆ ಹೇಳ್ತಾ ಇದ್ದೀವಿ ಅಂತ ಗೊತ್ತಾಗಬೇಕಾದ್ರೆ ಈ ಸಂಚಿಕೆಯನ್ನ ನೋಡಿ. ತನ್ನ ಪಾಡಿಗಿದ್ದ ಹಳ್ಳಿ ಹುಡುಗಿ ಮೊನಾಲಿಸಾ ಬದುಕೆ ಬದಲಾಯ್ತಾ? ಮೇಕ್ ಓವರ್ ಸಿನಿಮಾ ಆಫರ್, ಅಪಾರ ಅಭಿಮಾನಿ ಬಳಗ. ಚಿಕ್ಕ ವಯಸ್ಸಿಗೆ ಸೆಲೆಬ್ರಿಟಿ, ಯಾಮಾರಿದ್ರೆ ಅಪಾಯ. ಕರ್ನಾಟಕದಲ್ಲೂ ಇದೇ ರೀತಿ ಫೇಮಸ್ ಆದವನ ದುರಂತ ಅಂತ್ಯ ನೆನಪಿದ್ಯಾ? ಮುಗ್ಧೆ ಮೊನಾಲಿಸಾಳ ನೆಮ್ಮದಿ ಕೆಡಿಸದಿರಲಿ ಬಣ್ಣದ ಲೋಕ. 21ನೇ ಶತಮಾನವೇ ಹಾಗೆ. ಇಲ್ಲಿ ಎಲ್ಲವೂ ಫಾಸ್ಟ್. ಜನರು ಅಷ್ಟೇ. ಎಷ್ಟು ವೇಗವಾಗಿ ಒಬ್ಬನನ್ನ ಅಟ್ಟಕ್ಕೆ ಏರಿಸ್ತಾರೋ ಅಷ್ಟೇ ವೇಗವಾಗಿ ಪ್ರಪಾತಕ್ಕೆ ತಳ್ಳಿಬಿಡ್ತಾರೆ. ಹೀಗಾಗಿ ದಿಢೀರನೆ ಅಟ್ಟಕ್ಕೇರುವವರು ಯಾವತ್ತೂ ಹುಷಾರಾಗಿರ್ಲೇಬೇಕು. ಯಾವತ್ತೂ ಪ್ರಪಾತಕ್ಕೆ ಬೀಳುವಂತಹ ಪರಿಸ್ಥಿತಿ ಬರುತ್ತೋ ಗೊತ್ತಾಗಲ್ಲ. ಪ್ರಬುದ್ಧತೆ ಇರುವವರು ಬಚಾವಾಗ್ತಾರೆ, ಇಲ್ಲವಾದವರು ಬರ್ಬಾದಾಗ್ತಾರೆ. ಇವತ್ತು ಇಷ್ಟೆಲ್ಲ ಪೀಠಿಕೆ ಹಾಕೋಕೆ ಕಾರಣ ಮೊನಾಲಿಸಾ. ಈಕೆ ಬಗ್ಗೆ ಹೆಚ್ಚೇನು ಪರಿಚಯಿಸುವ ಅವಶ್ಯಕತೆ ಇದೆ? ಮಹಾಕುಂಭಮೇಳ ಅನ್ನೋ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಹಬ್ಬದಲ್ಲಿ ಒಂದೇ ವಾರದಲ್ಲಿ ಸೆಲೆಬ್ರಿಟಿಯಾದ ಬಾಲಕಿ. 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳಕ್ಕೆ ಜಗತ್ತಿನ ಮೂಲೆ ಮೂಲೆಯಿಂದ ಜನರು ಬರ್ತಿದ್ದಾರೆ. ಪ್ರತಿದಿನ ಕೋಟಿ ಕೋಟಿ ಜನರು ಕುಂಭಮೇಳದಲ್ಲಿ ಭಾಗಿಯಾಗುತ್ತಿದ್ದಾರೆ. 180ಕ್ಕೂ ಹೆಚ್ಚು ದೇಶಗಳಿಂದ ಜನರು ಬಂದಿದ್ದಾರೆ ಅಂದ್ರೆ ಇದು ಅದೆಷ್ಟು ದೊಡ್ಡ ಧಾರ್ಮಿಕ ಉತ್ಸವ ಅಂತ ನೀವೇ ಲೆಕ್ಕ ಹಾಕಿ. ಇಂಥ ಮಹಾಕುಂಭಮೇಳದಲ್ಲಿ ಹೊಟ್ಟೆಪಾಡಿಗಾಗಿ ಮಧ್ಯಪ್ರದೇಶದ ಇಂದೋರ್ನಿಂದ ಬಂದಿದ್ದವಳು ಈ ಮೊನಾಲಿಸಾ. ತನ್ನ ಪೋಷಕರು ಮತ್ತು ಸಹೋದರರ ಜೊತೆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರೋದಕ್ಕೆ ಮೊನಾಲಿಸಾ ಬಂದಿದ್ಲು. ಯಾರೋ ಒಬ್ಬ ಯೂಟ್ಯೂಬರ್ ಈಕೆಯ ನೀಲಿ ಕಣ್ಗಳನ್ನ ನೋಡಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ರಾತ್ರೋರಾತ್ರಿ ಸೆಲೆಬ್ರಿಟಿಯಾಗಿ ಬಿಟ್ಟಿದ್ದಳು ಮೊನಾಲಿಸಾ. ರುದ್ರಾಕ್ಷಿ ಮಾಲೆಗಳನ್ನ ಮಾರುತ್ತಿದ್ದ ಈಕೆ ಬಳಿ ಮಾಲೆಗಳನ್ನ ಖರೀದಿಸಲು ಬರೋದಕ್ಕಿಂತ ಫೋಟೋ ತೆಗೆಸಿಕೊಳ್ಳಲು, ಸಂದರ್ಶನ ಮಾಡಲು ಬರುವ ಕಂಟೆಂಟ್ ಕ್ರಿಯೇಟರ್ಗಳ ಸಂಖ್ಯೆನೇ ಹೆಚ್ಚಾಯಿತು. ದಾಂಧಲೆ, ಅತಿರೇಕದ ವರ್ತನೆ, ವಾಪಸ್ ಊರಿಗೆ ಮರಳಿರುವ ಮೊನಾಲಿಸಾ. ನೀಲಿ ಕಣ್ಗಳ ಹುಡುಗಿಯನ್ನ ಹುಡುಕಿಕೊಂಡು ಬರ್ತಿದೆ ಬಣ್ಣದ ಲೋಕ. ಮೊನಾಲಿಸಾಳ ನೀಲಿ ಕಣ್ಗಳು, ಕಣ್ಣೋಟ, ಹಾವಭಾವ ಜನರನ್ನ ಬೇಗನೆ ಆಕರ್ಷಿಸಿ ಬಿಟ್ಟಿತ್ತು. ಈಕೆ ಜೊತೆ ಫೋಟೋ ತೆಗೆಸಿಕೊಳ್ಳಲು ಪ್ರತಿದಿನ ಸಂದರ್ಶಕರು ಮುಗಿಬೀಳ್ತಾ ಇದ್ರು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದ್ರೆ ಬರಬರುತ್ತಾ ಇದು ಹಿಂಸಾತ್ಮಕವಾಯಿತು. ಎಲ್ಲಿಯವರೆಗೆ ಅಂದ್ರೆ ಆಕೆಗೆ ರುದ್ರಾಕ್ಷಿ ಮಾಲೆ ಮಾರೋದಕ್ಕೂ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಈಕೆ ಟೆಂಟ್ನಲ್ಲಿ ವಿಶ್ರಾಂತಿ ಪಡೆಯುವ ವೇಳೆಯೂ ಜನರು ನುಗ್ಗುತ್ತಿದ್ರು. ಒಂದು ಫೋಟೋಗಾಗಿ ಒತ್ತಾಯ ಮಾಡ್ತಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿಡಿಯೋ ವೈರಲ್ ಆಗೋದಕ್ಕೆ ಹೆಚ್ಚಿನ ವ್ಯೂಸ್ಗಾಗಿ ಕ್ಯಾಮ್ರಾ ಹಿಡಿದು ಈಕೆಯ ಬೆನ್ನು ಬಿದ್ದಿದ್ರು. ಅತಿರೇಕದ ವರ್ತನೆ ತೋರುತ್ತಿದ್ರು. ತಡೆಯಲು ಬಂದ ತಂದೆ ಮತ್ತು ಸಹೋದರನಿಗೆ ಥಳಿಸಿದ ಘಟನೆಯೂ ನಡೆಯಿತು. ಮೊನಾಲಿಸಾಳನ್ನ ರಕ್ಷಿಸೋದೇ ಮನೆಯವರಿಗೆ ದೊಡ್ಡ ಸವಾಲಾಗಿ ಬಿಟ್ಟಿತ್ತು. ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಸೆಲೆಬ್ರಿಟಿಯಾದ ಮೊನಾಲಿಸಾಗೆ ಸ್ವಚ್ಛಂದವಾಗಿ ಇರೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಈಕೆ ರಕ್ಷಣೆಗೆ ಪೊಲೀಸರೇ ಎಂಟ್ರಿ ಆಗಬೇಕಾಯಿತು. ಇಲ್ಲೇ ಇದ್ರೆ ಜನರು ಇದೇ ರೀತಿ ಮಾನಸಿಕ ಹಿಂಸೆ ಕೊಡ್ತಾರೆ, ವ್ಯಾಪಾರ ಮಾಡೋದಕ್ಕೂ ಬಿಡೋದಿಲ್ಲ ಅಂತ ಅರಿವಾಗಿ ಪೊಲೀಸರು ವಾಪಸ್ ಊರಿಗೆ ಹೋಗುವಂತೆ ಸೂಚಿಸಿದ್ರು. ಅದರಂತೆ ಮೊನಾಲಿಸಾ ಕೂಡ ಗಂಟು ಮೂಟೆ ಕಟ್ಟಿಕೊಂಡು 3 ದಿನಗಳ ಹಿಂದೆನೆ ಕುಂಭಮೇಳವನ್ನ ಅರ್ಧದಲ್ಲೇ ತೊರೆದು ತನ್ನೂರಿಗೆ ಹೋಗಿದ್ದಾಳೆ. ಮಧ್ಯಪ್ರದೇಶದ ಇಂದೋರ್ನ ತನ್ನ ಹಳ್ಳಿಗೆ ಮರಳಿದ್ದಾಳೆ. ಅಲ್ಲಿಂದಲೇ ವಿಡಿಯೋ ಮಾಡಿ ಹಾಕ್ತಿದ್ದಾಳೆ. ಇದರ ನಡುವೆ ಬಣ್ಣದ ಲೋಕ ಈಕೆಯನ್ನ ಕೈ ಬೀಸಿ ಕರೆಯುತ್ತಿದೆ. ತನ್ನ ಹಳ್ಳಿಯಲ್ಲೇ ಮೇಕ್ ಓವರ್ ಮಾಡಿಸಿಕೊಂಡ ಮೊನಾಲಿಸಾ
ಈಕೆಯನ್ನ ಸಂಪರ್ಕಿಸಿದೆಯಂತೆ 2 ರಿಂದ 3 ಸಿನಿಮಾ ಟೀಮ್. ರಾಮ್ ಚರಣ್ ಸಿನಿಮಾದಿಂದಲೂ ಬಂದಿದ್ಯಾ ಆಫರ್? ಮೋನಾಲಿಸಾಗೆ ಇನ್ನೂ 16 ವರ್ಷ. ಚಿಕ್ಕ ವಯಸ್ಸಿಗೆ ಈಕೆ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾಳೆ. ತನ್ನ ಕಣ್ಣು ಮತ್ತು ಸೌಂದರ್ಯದಿಂದಲೇ ರಾತ್ರೋರಾತ್ರಿ ಜನರು ಈಕೆನ ಸೆಲೆಬ್ರಿಟಿ ಮಾಡಿದ್ದಾರೆ. ಯಾರ ಸಹವಾಸವೂ ಬೇಡ ಅಂತ ಹಳ್ಳಿಗೆ ಹೋದ್ರೆ ಅಲ್ಲಿಗೂ ಈಕೆಯನ್ನ ಹುಡುಕಿಕೊಂಡು ಬರ್ತಿದ್ದಾರೆ. ಒಂದು ಮೇಕಪ್ ಸ್ಟುಡಿಯೋದಿಂದ ಈಕೆಯ ಮನೆಗೆ ಬಂದ ಸಿಬ್ಬಂದಿ ಈಕೆಯ ಮೇಕ್ ಓವರ್ ಮಾಡಿದ್ದಾರೆ. ಹೇರ್ ಸ್ಟೈಲ್ ಬದಲಾಯಿಸಿ ಮುಖಕ್ಕೆ ಮೇಕಪ್ ಹಾಕಿ ವಿಭಿನ್ನ ರೀತಿಯಲ್ಲಿ ಕಾಣುವಂತೆ ಮಾಡಿದ್ದಾರೆ. ಕತ್ತಿಗೆ ಸರಗಳು, ಕೆಂಪು ಬಟ್ಟೆ, ತುಟಿಗೆ ಕಡು ಕಂದು ಬಣ್ಣದ ಲಿಪ್ಸ್ಟಿಕ್ ಹಾಕಿ ಕಂಪ್ಲೀಟ್ ಈಕೆಯ ಸ್ಟೈಲ್ ಅನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ. ಸದ್ಯ ಇದು ಕೂಡ ವೈರಲ್ ಆಗಿದೆ. ಇನ್ನು ಈಕೆಗೂ ಬಣ್ಣದ ಲೋಕದ ಮೇಲೆ ಸಿಕ್ಕಾಬಟ್ಟೆ ವ್ಯಾಮೋಹ ಇದ್ದಂತಿದೆ. ಹೀಗಾಗಿ ಮೊದಲಿನಿಂದಲೂ ಸಿನಿಮಾದಲ್ಲಿ ನಟಿಸುವ ಆಸೆಯನ್ನ ವ್ಯಕ್ತಪಡಿಸುತ್ತಲೇ ಬಂದಿದ್ದಾಳೆ. ಇದಕ್ಕೆ ಪೂರಕವಾಗಿ ಬಾಲಿವುಡ್ನಿಂದಲೂ ಈಕೆಗೆ 2-3 ಆಫರ್ಗಳು ಹೋಗಿವೆಯಂತೆ. ಬಾಲಿವುಡ್ ನಿರ್ದೇಶಕ ಸನೋಜ್ ಮಿಶ್ರಾ ತಮ್ಮ ಮುಂದಿನ ಸಿನಿಮಾದಲ್ಲಿ ಈಕೆಗೆ ಪ್ರಮುಖ ಪಾತ್ರ ಕೊಡೋದಾಗಿ ಹೇಳಿದ್ದಾರೆ. ಡೈರಿ ಆಫ್ ಮಣಿಪುರ್ ಅನ್ನೋ ಸಿನಿಮಾ ಶುರು ಮಾಡಿರುವ ಸನೋಕ್ ಮಿಶ್ರಾ ಈ ಸಿನಿಮಾದಲ್ಲೇ ಮೋನಾಲಿಸಾಳಿಗೂ ಪಾತ್ರ ಕೊಟ್ಟಿದ್ದಾರಂತೆ. ಇದರ ಜೊತೆಗೆ ತೆಲುಗಿನ ರಾಮ್ ಚರಣ್ ಅವರ ಮುಂದಿನ ಸಿನಿಮಾದಲ್ಲೂ ನಟಿಸುವಂತೆ ಈಕೆಗೆ ಆಫರ್ ಹೋಗಿದೆಯಂತೆ. ಬುಚ್ಚಿ ಬಾಬು ಸನಾ ನಿರ್ದೇಶನದ ರಾಮ್ ಚರಣ್ ಅಭಿನಯದ ಸಿನಿಮಾ ಚಿತ್ರೀಕರಣ ನಡೆಯುತ್ತಿದ್ದು ಅದರಲ್ಲಿ ಮೋನಾಲಿಸಾಗೂ ಅವಕಾಶ ಕೊಡಲಾಗಿದೆಯಂತೆ. ದಿಢೀರನೆ ಜನಪ್ರಿಯತೆ, ಸಿನಿಮಾಗಳಿಂದ ಆಫರ್, ಸೆಲೆಬ್ರಿಟಿ ಮೆರವಣಿಗೆ ಯಾಮಾರಿದ್ರೆ ಡೇಂಜರ್. ಮೋನಾಲಿಸಾಳ ಬದುಕು ಬಹಳಷ್ಟು ಬದಲಾಗಿ ಬಿಟ್ಟಿದೆ. ಹಂತ ಹಂತವಾಗಿ ಬದಲಾಗಿದ್ರೆ ಅದು ದೊಡ್ಡ ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ದಿಢೀರನೆ ಈಕೆಗೆ ನೇಮು ಫೇಮು ಬಂದಿದೆ. ಸಿನಿಮಾದಲ್ಲೂ ನಟಿಸುವ ಅವಕಾಶಗಳು ಬರ್ತಾ ಇವೆ. ಇಂದೋರ್ನ ಹಳ್ಳಿಯೊಂದರಲ್ಲಿ ತನ್ನ ಪಾಡಿಗೆ ಇದ್ದ ಬಾಲಕಿ ಈಕೆ. ಇನ್ನೂ 16 ವಯಸ್ಸು. ಜಗತ್ತು ಏನು ಎತ್ತ ಅನ್ನೋ ಅರಿಯದ ಮನಸ್ಸು. ಸೋಷಿಯಲ್ ಮೀಡಿಯಾವನ್ನೇ ಜಗತ್ತು ಅಂದುಕೊಂಡ್ರೆ ಅದು ಭ್ರಮೆಯಾಗುತ್ತದೆ. ಯಾಕಂದ್ರೆ ದಿಢೀರನೆ ನೇಮು ಫೇಮು ಗಳಿಸಿದ ಹಳ್ಳಿಯ ಮುಗ್ಧರು ಮುಂದೆ ಅದನ್ನ ನಿಭಾಯಿಸಲಾಗದೆ ತೊಂದರೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಹಲವಾರು ಉದಾಹರಣೆಗಳು ಕಣ್ಣ ಮುಂದೆ ಇವೆ. ಮೋನಾಲಿಸಾ ವಿಚಾರದಲ್ಲೂ ಇದೇ ರೀತಿ ಆಗಬಾರದು ಅನ್ನೋದಷ್ಟೇ ಎಲ್ಲರ ಕಾಳಜಿ. ಸದ್ಯ ಈಕೆ ಹೋಗ್ತಿರುವ ಸ್ಪೀಡ್ ನೋಡಿದ್ರೆ ಎಚ್ಚರಿಕೆ ಅತ್ಯಗತ್ಯ ಅಂತ ಅನ್ನಿಸದೇ ಇರಲ್ಲ. ಹಳ್ಳಿಯಲ್ಲಿ ಬೆಳೆದ ಹುಡುಗಿಗೆ ಸಿಟಿ ಜಗತ್ತಿನ ಪರಿಚಯವಿಲ್ಲ. ಸೋಷಿಯಲ್ ಮೀಡಿಯಾ ಯಾವ ರೀತಿ ಎತ್ತಿ ಮೆರೆಸುತ್ತೋ ಅದೇ ರೀತಿ ಕೆಳಕ್ಕೆ ತಳ್ಳುತ್ತೆ ಅನ್ನೋದರ ಅರಿವು ಕೂಡ ಈಕೆಗಿಲ್ಲ. 1 ವಾರದ ಅವಧಿಯಲ್ಲಿ ಸಿಕ್ಕ ಜನಪ್ರಿಯತೆ, ನೇಮು ಫೇಮು ಈಕೆಯ ಮನಸ್ಸಲ್ಲಿ ನಾನಾ ಕನಸುಗಳನ್ನ ಬಿತ್ತಿದೆ. ಬದುಕು ಒಳ್ಳೆಯ ರೀತಿಯಲ್ಲೇ ಬದಲಾಗುವ ಮುನ್ಸೂಚನೆ ಕೊಟ್ಟಿದೆ. ಹಾಗೆ ಆದ್ರೆ ಒಳ್ಳೆಯದು. ಆದ್ರೆ ಅದೇ ರೀತಿ ಆಗುತ್ತೆ ಅನ್ನೋ ಗ್ಯಾರಂಟಿ ಅಂತೂ ಇಲ್ಲ. ಸಾಕಷ್ಟು ಕನಸುಗಳನ್ನ, ನಿರೀಕ್ಷೆಗಳನ್ನ ಇಟ್ಟುಕೊಂಡು ಭ್ರಮಾಲೋಕದಲ್ಲೇ ಇದ್ರೆ ಮುಂದೆ ಸಾಕಷ್ಟು ಅಪಾಯಗಳನ್ನ ಎದುರಿಸಬೇಕಾಗಬಹುದು. ಈಕೆಗಿನ್ನು 16ರ ವಯಸ್ಸು. ಮನಸ್ಸು ಮಾಗಿಲ್ಲ. ಬೌದ್ಧಿಕ ಪ್ರಬುದ್ಧತೆ ಇಲ್ಲ. ಹಳ್ಳಿಯಲ್ಲೇ ಬೆಳೆದಿರೋದ್ರಿಂದ ಬಾಹ್ಯ ಜಗತ್ತಿನ ಅನುಭವವಿಲ್ಲ. ಪೋಷಕರು ಕೂಡ ಮುಗ್ಧರು, ಅವಿದ್ಯಾವಂತರು. ಹೀಗಿರುವ ಈಕೆ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಇಡಬೇಕಾಗುತ್ತದೆ. ಈಗಾಗಲೇ ಈಕೆ ಇದರ ಒಂದು ಸಣ್ಣ ಝಲಕನ್ನ ಅನುಭವಿಸಿದ್ದಾಳೆ. ರಾತ್ರೋರಾತ್ರಿ ಫೇಮಸ್ ಆಗಿದ್ರಿಂದ ಎದುರಾದ ಹಿಂಸೆ, ಯಾತನೆ, ಸಂಕಷ್ಟಗಳೇನು ಅಂತ ಕುಂಭಮೇಳದಲ್ಲೇ ಕಂಡಿದ್ದಾಳೆ. ಹೋದಲ್ಲಿ ಬಂದಲ್ಲಿ ಫಾಲೋ ಮಾಡುವ ಜನರು, ಸೆಲ್ಫಿಗಾಗಿ ಒತ್ತಾಯ ಮಾಡುವ ಭಾವನೆಗಳೇ ಇಲ್ಲದ ಮಂದಿ, ಖಾಸಗಿತನಕ್ಕೆ ಧಕ್ಕೆಯಾಗುತ್ತಿದೆ ಅನ್ನೋ ಅಲ್ಪ ಜ್ಞಾನವೂ ಇಲ್ಲದ ಮಾನಸಿಕ ಅಸ್ವಸ್ಥರಂತೆ ವರ್ತಿಸುವ ಕೆಲ ಪುಂಡರಿಂದಾಗಿ ಈಕೆ ತನ್ನ ಸ್ವತಂತ್ರವನ್ನೇ ಕಳೆದುಕೊಂಡು ಬಿಟ್ಟಿದ್ಲು. ವಿಪರೀತ ಮಾನಸಿಕ ಹಿಂಸೆ ಅನುಭವಿಸಿ ಕುಂಭಮೇಳದಿಂದ ಕಾಲ್ಕಿತ್ತಿದ್ಲು. ಹೀಗಾಗಿ ಮುಂದಿನ ಹೆಜ್ಜೆಗಳನ್ನ ಎಚ್ಚರಿಕೆಯಿಂದ ಇಡಬೇಕಾಗುತ್ತದೆ. ನಾವು ಇಷ್ಟೆಲ್ಲ ಒತ್ತಿ ಒತ್ತಿ ಯಾಕಾಗಿ ಹೇಳ್ತಿದ್ದೀವಿ ಅಂತ ನಿಮಗೆ ಅನ್ನಿಸ್ಬೋದು. ಹೀಗೆ ರಾತ್ರೋರಾತ್ರಿ ಸೆಲೆಬ್ರಿಟಿಯಾದ ಹಳ್ಳಿಯ ಮುಗ್ಧ ಜನರು ಮುಂದೆ ಎದುರಿಸಿದ ಸಂಕಷ್ಟಗಳು, ಅಪಾಯಗಳು ಕಣ್ಣ ಮುಂದೆನೇ ಇದೆ. ಯಾರೋ ಯಾಕೆ ಕರ್ನಾಟಕದಲ್ಲೇ ಇದಕ್ಕೆ ಒಂದು ದುರಂತ ಉದಾಹರಣೆಯೂ ಇದೆ. ಇವತ್ತು ಮೊನಾಲಿಸಾ ಫೇಮಸ್ ಆದಂತೆ 15 ವರ್ಷಗಳ ಹಿಂದೆ ಇದೇ ಕರ್ನಾಟಕದಲ್ಲಿ ಹಳ್ಳಿ ಹೈದನೊಬ್ಬ ಇದೇ ಮಾದರಿಯಲ್ಲಿ ಫೇಮಸ್ ಆಗಿದ್ದ. ಹಾಡಿ ಬಿಟ್ಟು ಬೆಂಗಳೂರು ಸೇರಿದ ಹುಡುಗ ಹೆಚ್ಚು ವರ್ಷಗಳ ಕಾಲ ಬದುಕಲಿಲ್ಲ. ಒಂದು ರಿಯಾಲಿಟಿ ಶೋನಿಂದ ಜಗತ್ ಪ್ರಸಿದ್ಧಿ ಆದವನು 2 ವರ್ಷದಲ್ಲಿ ದುರಂತ ಅಂತ್ಯ ಕಂಡಿದ್ದ. ಆ ಹುಡುಗ ಯಾರು ಗೊತ್ತಾ? ಇವತ್ತು ಮೊನಾಲಿಸಾ ಹೆಚ್ಚೆಚ್ಚು ಫೇಮಸ್ ಆಗ್ತಿದ್ದ ಹಾಗೆ ಈ ಹುಡುಗನ ನೆನಪು ಕಾಡ್ತಾ ಇರೋದು ಹೇಗೆ ಗೊತ್ತಾ? ಹೇಳ್ತೀನಿ ಕೇಳಿ. ಮೋನಾಲಿಸಾಳಂತೆ ಫೇಮಸ್ ಆಗಿದ್ದ ಆ ಹಳ್ಳಿ ಹೈದ, ಆ ಕಾಡು ಹಕ್ಕಿ ಕಂಡಿದ್ದೆಂತಹ ದುರಂತ ಅಂತ್ಯ ಗೊತ್ತಾ? ಇದಾಗ್ಲೇ ಕೆಲವರಿಗೆ ನಾವು ಅದ್ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅನ್ನೋದು ಗೊತ್ತಾಗಿರತ್ತೆ. ಅಷ್ಟಕ್ಕೂ ಈ ಹಳ್ಳಿ ಹೈದನನ್ನ ಅದ್ಯಾರು ತಾನೇ ಮರೆಯೋಕೆ ಸಾಧ್ಯ ಹೇಳಿ? ಈತ ಚಿಕ್ಕ ವಯಸ್ಸಲ್ಲೇ ತುಂಬಾ ಫಾಸ್ಟ್ ಆಗಿ ಫೇಮಸ್ ಆದ. ಅಷ್ಟೇ ಫಾಸ್ಟ್ ಆಗಿ ಅಂತ್ಯವನ್ನು ಕಂಡುಬಿಟ್ಟ.
ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ಮೊನಾಲಿಸಾ ಮಿಂಚ್ತಾ ಇದ್ದಾಳೋ ಅದೇ ರೀತಿ ಈ ಕಾಡು ಹಕ್ಕಿ ಕೂಡ ಒಂದು ಕಾಲದಲ್ಲಿ ಮಿಂಚಿತ್ತು. ಯಾರು ನೋಡಿದ್ರು ರಾಜೇಶ್ ರಾಜೇಶ್ ಅನ್ನೋಕೆ ಶುರುವಾಗಿ ಬಿಟ್ಟಿದ್ರು. ಈತನನ್ನ ನೋಡೋಕೆ ಅಂತಾನೆ ಜನ ಕ್ಯೂನಲ್ಲಿ ನಿಲ್ತಾ ಇದ್ರು. ಆ ನೇಮು ಫೇಮು ಗಾಂಧಿನಗರ ಮಾಯಾ ಬಜಾರ್ನಲ್ಲಿ ರಾಜೇಶ್ ಕಳೆದು ಹೋಗ್ಬಿಟ್ಟ. ಹಳ್ಳಿ ಹೈದ ಪ್ಯಾಟೆಗೆ ಬಂದ ಅನ್ನೋ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡ ರಾಜೇಶ್ ಮತ್ತೆ ಆತ ತಾನು ಬಂದ ದಾರಿಯನ್ನ ತಿರುಗಿ ನೋಡ್ಲಿಲ್ಲ. ಹೌದು, ಇದೇ ರಾಜೇಶನ ಬಗ್ಗೆನೇ ನಾವು ಇವತ್ತು ಮಾತನಾಡ್ತಾ ಇರೋದು. ಇವತ್ತು ಈ ರಾಜೇಶ್ ನೆನಪಾಗೋಕೆ ಕಾರಣ ಅಲ್ಲೆಲ್ಲೋ ಮಧ್ಯಪ್ರದೇಶ ಇಂದೋರ್ನ ಬೆಕ್ಕಿನ ಕಣ್ಣುಗಳೊಂದಿಗೆ ಮುಗ್ಧ ನಗುವಿನೊಂದಿಗೆ ಫೇಮಸ್ ಆಗಿರೋ ಮೊನಾಲಿಸಾ. ಪಾಪ, ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರಿ ಕೈತುಂಬ ಸಂಪಾದನೆ ಮಾಡಿಕೊಂಡು ಮನೆಗೆ ಹೋಗಬೇಕು ಅಂತ ಬಂದೋಳು ದಿನಕ್ಕೆ ₹1 ಮಾರಲಾಗದಂತಹ ಸ್ಥಿತಿ ತಲುಪಿ ಕೊನೆಗೆ ತನ್ನ ಪುಟ್ಟ ಗುಡಿಸಲು ಸೇರಿಕೊಂಡಿದ್ದಾಳೆ. ಆಕೆಯನ್ನ ಅವಳ ಪಾಡಿಗೆ ಬಿಟ್ಟಿದ್ದಿದ್ರೆ ಹೇಗೋ ರುದ್ರಾಕ್ಷಿ ಮಾರ್ಕೊಂಡು ಹಾಯಾಗಿರ್ತಾ ಇದ್ಲು. ಆದ್ರೆ ಸೋಷಿಯಲ್ ಮೀಡಿಯಾ ಫೇಮಸ್ನಿಂದಾಗಿ ಇದೀಗ ಅವಳಿಗೆ ಸಿನಿಮಾ ಮೇಲೆ ಸಿನಿಮಾ ಆಫರ್ ಬರ್ತಾ ಇದೆ. ಆದ್ರೆ ಅವಳಿನ್ನೂ 16ರ ಬಾಲೆ. ಅವಳನ್ನ ಮಾಯಾ ಜಗತ್ತಿಗೆ ಕರೆದುಕೊಂಡು ಬಂದು ಎಲ್ಲಿ ಈ ರಾಜೇಶನ ಕಥೆಯಂತಾಗಿ ಬಿಡುತ್ತೋ ಅನ್ನೋ ಆತಂಕ ಬಹುತೇಕರನ್ನ ಕಾಡ್ತಾ ಇದೆ. ರಿಯಾಲಿಟಿ ಶೋ ಮೂಲಕ ಫೇಮಸ್ ಆಗಿದ್ದ ರಾಜೇಶ್ ಬ್ಯಾಕ್ ಟು ಬ್ಯಾಕ್ ಹುಡುಕಿಕೊಂಡು ಬಂದಿದ್ವು 2 ಸಿನಿಮಾ. ಹಳ್ಳಿ ಹೈದ ಪ್ಯಾಟೆಗೆ ಬಂದ ಅನ್ನೋ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡ ರಾಜೇಶ್ ದಿನೇ ದಿನೇ ಫೇಮಸ್ ಆಗೋಕೆ ಶುರುವಾದ. ಇಲ್ಲಿ ಈತನನ್ನ ಫೇಮಸ್ ಮಾಡಿದ್ದು ಅವನ ಮುಗ್ಧತೆ, ಅವನ ಹಾವಭಾವ. ಹೀಗೆ ತನ್ನದೇ ಶೈಲಿಯಲ್ಲಿ ಜನರ ಮನಸೂರೆಗೊಂಡಿದ್ದ ರಾಜೇಶ್ ಟಾಸ್ಕ್ ಅಂತ ಬಂದಾಗಲಂತೂ ಯಾರೂ ಏನೂ ನನ್ನನ್ನ ಏನು ಮಾಡಿಕೊಳ್ಳೋಕ್ ಆಗಲ್ಲ ಅನ್ನೋ ಹಾಗೆ ಅಬ್ಬರಿಸ್ತಾ ಇದ್ದ. ಯಾವ ಟಾಸ್ಕ್ ಕೊಟ್ರೂ ಅವನ ಸಾಮರ್ಥ್ಯದ ಮುಂದೆ ಯಾರೂ ಉಳಿತಾ ಇರಲಿಲ್ಲ. ಕೊನೆಗೆ ಅದೇ ರಿಯಾಲಿಟಿ ಶೋ ಮಂದಿ ಈ ಹಳ್ಳಿ ಹೈದನಿಗೆ ಅದಾಗ್ಲೇ ಪ್ಯಾಟೆ ಹುಡುಗಿರು ಹಳ್ಳಿ ಲೈಫು ಅನ್ನೋ ರಿಯಾಲಿಟಿ ಶೋನಲ್ಲಿ ಗೆದ್ದಿದ್ದ ಐಶ್ವರ್ಯ ಗೌಡ್ರನ್ನ ಜೊತೆ ಮಾಡಿದ್ರು. ಐಶ್ವರ್ಯ ಜೊತೆಗಿನ ರಾಜೇಶನ ಸಲುಗೆ, ಕಿತ್ತಾಟ, ಹೊಡೆದಾಟ, ಬಡಿದಾಟ ಎಲ್ಲವನ್ನೂ ಜನ ಮೆಚ್ಚೋಕೆ ಶುರುವಾಗಿ ಬಿಟ್ಟಿದ್ರು. ಸಾಮಾನ್ಯ ಜ್ಞಾನ ಹಾಗೂ ಪ್ರಪಂಚದ ಜ್ಞಾನ ಏನೂ ಇರದ ರಾಜೇಶ್ ರಿಯಾಲಿಟಿ ಶೋನಲ್ಲಿ ಹೆಂಗೆಂಗೋ ಆಡೋಕೆ ಶುರುವಾದ. ಆದ್ರೂ ಜನ ಅವನನ್ನ ಮುಗ್ಧ ಅಂತ ಹೆಚ್ಚೆಚ್ಚು ಇಷ್ಟಪಡೋಕೆ ಶುರು ಮಾಡಿದ್ರು. ಅವನಿಂದಲೇ ರಿಯಾಲಿಟಿ ಶೋಗಳು ಬೇಳೆ ಬೇಯಿಸಿಕೊಳ್ಳೋಕೆ ಶುರು ಮಾಡಿದ್ವು. ಅವನಿಲ್ಲದೆ ಶೋ ಇಲ್ಲ ಅನ್ನೋ ಮಟ್ಟಿಗಾಯ್ತು. ಕೊನೆಗೆ ರಾಜೇಶ್ ತನ್ನ ಜೊತೆಗಾರ್ತಿಯಾಗಿದ್ದ ಐಶ್ವರ್ಯ ಮೇಲೆ ಹಲ್ಲೆ ಮಾಡಿದ್ರೂ ರಾಜೇಶನಿಗೆ ಬುದ್ಧಿ ಹೇಳೋರು ಇಲ್ಲವಾದ್ರು. ಆಗಲೇ ಅವನ ಮನಸ್ಥಿತಿ ಕದುಡುತ್ತಾ ಬಂತಾ ಗೊತ್ತಿಲ್ಲ. ಆದ್ರೆ ತನ್ನ ಪಾಡಿಗೆ ಅದೆಲ್ಲೋ ಹಾಡಿ ಬೇಟೆ ಅಂತ ಪ್ರಕೃತಿ ಮಡಿಲಲ್ಲಿ ಇದ್ದವನ ಪ್ಯಾಟೆಗೆ ಕರೆದುಕೊಂಡು ಬಂದು ಅವನನ್ನ ಮಾಯಾ ಜಗತ್ತಿಗೆ ಪರಿಚಯ